ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಇವತ್ತು ನಾನು ಥರ್ಸ್ಡೇ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿದು ಪೂಜಾದು ಮತ್ತು ನಾನು ಮಠಕ್ಕೆ ಹೋಗಿರೋದೊಂದು ವ್ಲಾಗ್ ಮಾಡಿದ್ದೀನಿ. ಹಾಗೆ ನಾನು ನನ್ನ ಮಗಂದು 9ನೇ ತಿಂಗಳು ಕಂಪ್ಲೀಟ್ ಆಗಿರೋದು ಒಂದು ಫೋಟೋಶೂಟ್ ಮಾಡಿದ್ದೀನಿ. ಅಂತಂದರೆ ಅನ್ನಪ್ರಾಶನದ ಥೀಮಲ್ಲಿ ಮಾಡಿದ್ದೀನಿ ನಾನು. ಇಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ನಾನು ಸ್ಕೂಲಿಗೆ ಬಿಡೋಕೆ ಹೋದವಾಗ ಹೂವು ತೊಗೊಬಂದ್ಬಿಟ್ಟೆ, ಬಿಡಿ ಹೂವು. ಇಲ್ಲಿ ಅವರು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡ್ಬಿಟ್ಟೆ. ನಾನು ಇಷ್ಟೊತ್ತು ವಯಸ್ಸವ್ರು ಕೊಡೋಕೆ ವೆಯ್ಟ್ ಮಾಡಿದೆ. ಯಾಕೆ ಅಂತಂದರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ ಇದು ಮನೆದು ಏನು ವರ್ಕ್ ನಡೀತಾ ಇದೆ. ಹಾಗಾಗಿ ಇದು ಗ್ರಿಲ್ ಮಾಡಿರೋದು ಡ್ರಿಲ್ಲಿಂಗ್ದು ಸೌಂಡ್ ಬರುತ್ತೆ. ಸೊ ಇಷ್ಟೊತ್ತು ನಾನು ವೆಯ್ಟ್ ಮಾಡಿದೆ, ಬಟ್ ಇಲ್ಲ, ಅದು ಸೌಂಡ್ ಆಗ್ತಾನೇ ಇದೆ. ಸೊ ಬ್ಯಾಕ್ಗ್ರೌಂಡಿಂದ ಡಿಸ್ಟರ್ಬ್ ಆದರೆ ಸೊ ಸಾರಿ, ಓಕೆನಾ. ನನ್ನ ಮಗ ನಂಗೆ ಪೂಜೆ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಅಂತಂದರೆ ನನಗೆ ಪೂಜೆಗೇನು ಅಡ್ಡ ಮಾಡ್ತಾ ಇರಲಿಲ್ಲ, ಬಟ್ ಅವನ ಪಾಡಿಗೆ ಅವನಿಗೆ ಏನು ಅನ್ನಿಸ್ತು, ಏನು ಮಾಡಬೇಕು, ಏನು ಮುಟ್ಟಬೇಕು, ಏನು ತೆಗಿಬೇಕು ಅನ್ಸುತ್ತೋ ಅದು ಮಾಡ್ತಾನೆ ಇದ್ದ. ಮತ್ತು ನಂದು ಟ್ರೈಪಾಡ್ ಏನೋ ಆಗೋಗ್ಬಿಟ್ಟಿದೆ, ಸ್ವಲ್ಪ ಲೂಸ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಅದು ಮೊಬೈಲ್ ಕರೆಕ್ಟಾಗಿ ನಿಲ್ತಾನೆ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ನಾನೇ ಹೂವೆಲ್ಲ ಹಾಕ್ಕೊಂಡು ನಾನೇ ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಇದು ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಅಂತ ಮಾಡಿಟ್ಕೊಂಡಿದ್ದೆ. ಅದನ್ನೇ ನಾನು ಇಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಪೂಜೆ ಮಾಡಿಕೊಂಡು ನಾನು ಮಧ್ಯಾಹ್ನ ಸಾಯಂಕಾಲ ಅಂತಂದರೆ 6 ಗಂಟೆ ಮೇಲೆ ನಾನು ಜಯನಗರ ರಾಘವೇಂದ್ರ ಮಠಕ್ಕೆ ಹೋಗಿದ್ದೆ. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಎಷ್ಟೋ ಜನರ ಆಸೆ ಇರುತ್ತೆ, ಬಟ್ ಕಾರಣಾಂತರದಿಂದ ಪಾಪ ಕೆಲವೊಬ್ರಿಗೆ ಹೋಗೋಕ್ಕೆ ಆಗಲ್ಲ. ಇನ್ನು ಕೆಲವೊಬ್ರು ಹೋಗಬೇಕು ಅಂತ ಅಂದ್ಕೊಂಡು ಹಂಗೆ ಇದ್ಬಿಡುತ್ತೆ. ಪಾಪ ಆಗಲ್ಲ ಅಂಥವ್ರು ನಮ್ಮ ಜಯನಗರದಲ್ಲಿರೋ ಕಿರು ಮಂತ್ರಾಲಯ ಅಂತಲೇ ಹೇಳ್ಬೋದು ಇದು. ಯಾಕಂತಂದರೆ ಮಂತ್ರಾಲಯದಲ್ಲಿ ಯಾವ ಥರ ರಾಯರದು ಉತ್ಸವ ಪೂಜೆ ಎಲ್ಲ ನಡೆಯುತ್ತೋ ಅದೇ ಥರ ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ ಅಷ್ಟೇ ಚೆನ್ನಾಗಿ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇದು ಥರ್ಸ್ಡೇ ಡೈಲಿ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಪಲ್ಲಕ್ಕಿ. ಸೇಮ್ ಮಂತ್ರಾಲಯದಲ್ಲಿ ಹೆಂಗಿರುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತಾರೆ ಅವರು. ತುಂಬಾ ಜನ ಜಾಸ್ತಿ ಇದ್ದರು. ಅದು ನಿಜ ನೋಡೋಕ್ಕೇ ಚೆಂದ. ನನಗೆ ಇಷ್ಟು ಕ್ಲಿಯರಾಗಿ ಇವತ್ತೇ ನೋಡೋಕ್ಕೆ ಸಿಕ್ಕಿದ್ದು ಅಂತಂದರೆ ವಿಡಿಯೋ ಮಾಡೋಕ್ಕೆ ಇವತ್ತೇ ಕರೆಕ್ಟಾಗಿ ಸಿಕ್ಕಿದ್ದು. ನಾನು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ಟೆ, ಅಲ್ಲಿಂದ ವಿಡಿಯೋಗೆ ಕರೆಕ್ಟಾಗಿ ಸಿಕ್ತು. ಇಲ್ಲಿ ಪುರೋಹಿತರೆಲ್ಲರೂ ಹೌದು ಪಾಪ, ಒಂದೊಂದು ಕಡೆ ಪುರೋಹಿತರು ಕಿಸಿ ಪಿಸಿ ಮಾಡ್ತಾರೆ. ಇವ್ರು ಆಗಲ್ಲ ಪಾಪ. ನನಗೆ ಈ ಪುರೋಹಿತರು ತುಂಬಾ ಇಷ್ಟ. ಇವರು ಮುಖ ಒಂಥರ ನಮ್ಮ ರಾಘವೇಂದ್ರ ಸ್ವಾಮಿಗೆ ಹೋಲತ್ತೆ. ಇವ್ರ ಮುಖ ತುಂಬಾ ಚೆನ್ನಾಗಿದೆ. ಮತ್ತು ಇವರು ಒಂದ್ಸಲ ನಮ್ಮ ಪಾಪು ನೋಡ್ಕೊಂಡಿದ್ರೆ, ಹೋಗೋ ನೀನೇ ಹೋಗಿ ಕೂತ್ಕೊಬಿಡೋ ಪಲ್ಲಕ್ಕಿಲಿ, ನೀವು ಮಕ್ಕಳೆಲ್ಲ ಚಿಕ್ಕ ಪಾಪುಗಳೆಲ್ಲ ನೀವು ರಾಘವೇಂದ್ರ ಸ್ವಾಮಿಗಳೇ ನೀವೆಲ್ಲ ಹೋಗ್ರೋ ಅಂತ ಹೇಳಿದರು. ಪಾಪ ತುಂಬಾ ಫ್ರೆಂಡ್ಲಿ, ತುಂಬಾ ಚೆನ್ನಾಗಿದ್ದಾರೆ ಪಾಪ. ಎಲ್ಲ ಪುರೋಹಿತರು ಅಷ್ಟೇ. ಏನಾದರೂ ಮಗು ಇದೆ ಲೈನಲ್ಲಿ ನಿಲ್ಲಕ್ಕಾಗಲ್ಲ, ಮಂತ್ರಾಕ್ಷತೆ ಕೊಡಿ ಅಂತಂದರೆ ಕೊಡ್ತಾರೆ ಪಾಪ. ಅವ್ರು ನೋಡಿ ಈ ಥರ ಒಂದು ಕಡೆಯಿಂದ ಅಂತಂದರೆ ಇವಾಗ ಅದು ಪಲ್ಲಕ್ಕಿದೆಯಲ್ಲ, ಅಲ್ಲಿಂದ ಇವಾಗ ಆನೆ ಮೇಲೆ ಇಡುವಾಗಲೂ ಸಹ ಅವರೊಂದಲ್ಲಿ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟೇ ಇಡ್ತಾರೆ. ತುಂಬ ಶಾಸ್ತ್ರಬದ್ಧವಾಗಿ ಮಾಡ್ಕೊಂಡು ಬರ್ತಾರೆ. ಗೈಸ್, ಬ್ಯಾಕ್ಗ್ರೌಂಡಿಂದ ಏನಾದರೂ ತುಂಬಾ ಡಿಸ್ಟರ್ಬ್ ಆದರೆ ಐ ಆಮ್ ಸೋ ಸಾರಿ. ನಾನು ಇಷ್ಟೋ ತನಕ ವೆಯ್ಟ್ ಮಾಡಿದ್ದು ಏನು ಮಾಡೋಕ್ಕೂ ಆಗಲ್ಲ ಪಾಪ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾನು ಇಲ್ಲಿ ನೋಡಿ, ಅದು ಅಲ್ಲಿ ಹಾಕ್ಬಿಟ್ಟು ಫುಲ್ಲು ದೇವಸ್ಥಾನ ಒಂದು ರೌಂಡು ಹೋಗ್ಕೊಂಡು ಬರುತ್ತೆ. ಅದು ಜನನೂ ಅಷ್ಟೇ, ಅಷ್ಟು ರಶ್ ಇದ್ರೂ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಮೆರವಣಿಗೆಗೆ ಪಲ್ಲಕ್ಕಿಗೆ ಮಾತ್ರ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಮತ್ತು ಅವರು ಅಲ್ಲಿ ಹಾಗೆ ಸುತ್ತಾಕೊಂಡು ಬಂದು ನೋಡಿ ಇಲ್ಲಿ ಪೋಸ್ ಮಾಡ್ತಾರೆ, ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಪಿಂಕ್ ಕಲರು ಮಡಿ ಹುಟ್ಟಿರೋದು ಪುರೋಹಿತರಿದಾರಲ್ಲ, ಅವರು ಭಜನೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಪಾಪ. ನಾನು ಅದು ಹಾಕಕ್ಕೆ ಹೋಗಿಲ್ಲ, ಸುಮ್ಮನೆ ಕಾಪಿರೈಟಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ನಂಗೆ ಅದ್ರ ಬಗ್ಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ ಅಲ್ವಾ, ನಾನು ಅದಕ್ಕೆ ಹಾಕೋಕ್ಕೆ ಹೋಗಿಲ್ಲ. ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ ಅಂತಂದರೆ ನಿಜ ರಾಯರೇ ಎದ್ದು ಬಂದು ಕೂತ್ಕೊಂಡ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ದೇವರೇ ಒಳ್ಳೇದು ಮಾಡಪ್ಪ ಎಲ್ಲರಿಗೂ, ಕಷ್ಟದಲ್ಲಿರೋರ್ಗೆ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಡಪ್ಪ. ಸಮಸ್ಯೆ ಯಾರಿಗೂ ಕೊಡಬೇಡ ತಂದೆ. ಕೊಟ್ಟರು ಅದನ್ನು ಎದುರಿಸೋ ಶಕ್ತಿ ಆ ಮನುಷ್ಯಂಗೆ ಕೊಡಪ್ಪ. ನಾನು ಹೇಳೋದಷ್ಟೇ, ಸಮಸ್ಯೆನೇ ಕೊಡಬೇಡ ಅಂತ ಹೇಳಲ್ಲ. ಸಮಸ್ಯೆ ಕೊಟ್ಟರು ಅದನ್ನು ಎದುರಿಸೋ ತಾಕತ್ತು ಶಕ್ತಿ ಕೊಡಪ್ಪ. ಯಾರಿಗಾದರೂ ಅಷ್ಟೇ, ನನಗಾದರೂ ಅಷ್ಟೇ, ಯಾರಿಗಾದರೂ ಅಷ್ಟೇ. ನಾನು ಇದು ದರ್ಶನ ಮಿಸ್ ಮಾಡಲ್ಲ ಆಯಿತಾ. ನಾನು ಯಾವಾಗಲೂ ಅಷ್ಟೇ ಮಠಕ್ಕೆ ಹೋದರೆ ನಾನು ಈ ಪಲ್ಲಕ್ಕಿ ಮೆರವಣಿಗೆ ಮಿಸ್ಸೇ ಮಾಡಲ್ಲ. ನನ್ನ ಮಗ ಸ್ವಲ್ಪ ಕ್ರ್ಯಾಂಕಿ ಆದರೆ ಮಾತ್ರ ನಾನು ಬಂದುಬಿಡ್ತೀನಿ, ಅಲ್ಲಿ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ, ಬಂದುಬಿಡ್ತೀನಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ತುಂಬ ಖುಷಿ ಆಗುತ್ತೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆಮೇಲೆ ಏನೋ ಒಂದು ಆಗಿಲ್ಲ ಅಂತಂದರೆ ಅದು ಕೂಡ ಆಗತ್ತೆ ಅನ್ನೋದೊಂದು ಭರವಸೆ ಮೂಡುತ್ತೆ. ನನ್ನ ಮಗ ನೋಡಿ ಬೆಲ್ಟಲ್ಲಿ ನನ್ನ ಫ್ರಂಟ್ ಬೆಲ್ಟ್ ಹಾಕ್ಕೊಂಡು ಹೋಗಿದ್ದೆ, ತುಂಬ ಚೆನ್ನಾಗಿ ಕೂತ್ಕೊಂಡಿದ್ದ. ಅಲ್ಲಿ ಈ ಪಾಪುನೂ ಅಷ್ಟೇ ತೋರಿಸ್ತಾ ಇತ್ತು ನಮ್ಮ ಪಾಪುನ, ಮಮ್ಮಿ ಮಮ್ಮಿ ನೋಡು ಪಾಪು ಅಂತ ಅಂದ್ಬಿಟ್ಟು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ಅಪ್ಪ ತಂದೆ ಕಾಪಾಡಪ್ಪ. ಇದು ನಾನು ನನ್ನ ಮಗಂದು ಅಮ್ಮ ಮನೇಲಿ ಅನ್ನಪ್ರಾಶನದ್ದು ಫೋಟೋ ಥೆರಪಿ ಅಂದರೆ ಅವನಿಗೆ ಅನ್ನಪ್ರಾಶನ ನಾವು ದೇವಸ್ಥಾನದಲ್ಲೇ ಹೋಗಿ ಮಾಡಿಸ್ಕೊಂಡು ಬಂದಿದ್ವಿ ಆಯಿತಾ. ಅದು ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಯಿತು. ಆ್ಯಕ್ಚುಲಿ ಅದು ನನ್ನ ಗ್ಯಾಲರಿಲೂ ಕಾಣಿಸ್ತಾ ಇಲ್ಲ. ನಾನು ನಿನ್ನೆ ಅಷ್ಟೇ ಸ್ಟೇಟಸ್ಗೆ ಹಾಕಿದ್ದೆ, ಬಟ್ ಇವತ್ತು ಕಾಣಿಸ್ತಾ ಇಲ್ಲ ಅದು. ಅಂದರೆ ಇದು ಅದೇ ಜಯನಗರದಲ್ಲಿರೋ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ಟು ನಾವು ಅಲ್ಲಿ ಶಾಸ್ತ್ರಬದ್ಧವಾಗಿ ಅನ್ನಪ್ರಾಶನ ಮಾಡಿಸ್ಕೊಂಡು ಬಂದ್ವಿ. ಅಂದರೆ ಸ್ವೀಟ್ ಪೊಂಗಲ್ ಅವರು ತಿನ್ನಿಸಿದ್ರು. ಅದು ತಿನ್ಸಾದ್ಮೇಲೆ ನಾನು ಯಾವುದೇ ಥರದ್ದು ಅಂದರೆ ರೈಸ್ ತಿನ್ನಿಸಿದ್ದೀನಿ ಅವನಿಗೆ. ಈ ಥರದ್ದೆಲ್ಲ ಫೋಟೋಸ್ ತೆಗೆದಿಲ್ಲ. ಮುಂದೆ ಪಾಪ ದೊಡ್ಡ ನನ್ನ ಮಗಳಿಂದ ಈ ಥರದ್ದೆಲ್ಲ ಏನೂ ಇಲ್ಲ. ಇವನು ಎವ್ರಿ ಮಂತ್ ನಾನು 1 ವೀಕ್ ಮೊದಲೇ ಈಗರ್ಲಿ ವೇಟ್ ಮಾಡಿಬಿಟ್ಟು ನಾನು ಅಷ್ಟು ಅವ್ನ ಬಟ್ಟೆ ಅವ್ನಿಗೆ ಯಾವ ಥರ ಥೀಮ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ಅಂದರೆ ಏನೋ ಒಂಥರ ಖುಷಿ, ಪಾಪ ನೆನಪಿಗಿರಲಿ ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ ಒಂದು ಮಾಡಿಟ್ಕೊಂಡೆ. ಹಾಗೆ ವ್ಲಾಗು ಹಾಕ್ಬೋದು ಅಂತ ಅಂದ್ಕೊಂಡೆ. ನೋಡಿ ಯಾರಾದರೂ ಪಾಪು ಚಿಕ್ಕದಿದ್ದರೆ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಈ ಥರದ್ದೆಲ್ಲ ಅವರು ನೋಡಿದಾಗ ದೊಡ್ಡವರಾದವಾಗ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ. ಆ ಸ್ಮೈಲು ಪ್ರೈಸ್ಲೆಸ್ ಆಯಿತಾ. ಅದೊಂದು ಸ್ಮೈಲ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ನನ್ನ ಮಗ ಮುಂದೆ ನೋಡಿಬಿಟ್ಟು ಅವನು ಎಷ್ಟು ಖುಷಿ ಪಡ್ತಾನೆ ಅಂತ. ಗೈಸ್ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಿರ ಯಾರು ವೀಡಿಯೋಸ್ ನೋಡೋಕೆ ಹೋಗ್ಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡ್ದಿರ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ಇದು ನಾನು ವೀಡಿಯೋ ಕಾಣಿಸ್ತಾ ಇರಲಿಲ್ಲ, ಮಿಸ್ ಆಯಿತು ಅಂತಂದಿದ್ದೆಲ್ಲ, ಅದು ವೀಡಿಯೋ ನನಗೆ ಸಿಕ್ತು. ಅದು ನಮ್ಮ ಜಯನಗರದಲ್ಲಿರೋ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ಅನ್ನಪೂರ್ಣೇಶ್ವರಿ ಮುಂದೆ ತುಂಬ ಜನ ಬಂದಿದ್ರು ಆಯಿತಾ. ಮಕ್ಕಳಿಗೆ ನೋಡಿ ಈ ಥರ ಇದೆ ಹೊರಗಡೆಯಿಂದ. ಇಲ್ಲಿ ಶನೇಶ್ವರನೂ ಇದ್ದಾನೆ, ನವಗ್ರಹ ದೇವರುಗಳು ಇದೆ, ನಾಗದೇವರು ಕೂಡ ಇದೆ, ಆಮೇಲೆ ಹಾಗೆ ಅನ್ನಪೂರ್ಣೇಶ್ವರಿನೂ ಇದೆ. ಹಾಗೆ ಪಕ್ಕದಲ್ಲಿ ಚಿಕ್ಕದು ಗಣೇಶ ಗುಡಿ ಇದೆ ಆಯಿತಾ. ಗಣೇಶನೂ ಇದ್ದಾನೆ ಇಲ್ಲಿ ನೋಡಿ. ದೇವಿ ವಿಗ್ರಹ ಈ ಥರ ಇದೆ. ಅವರು ಬೆಳಿಗ್ಗೆನೇ ಅಲಂಕಾರ ಮಾಡಿಬಿಟ್ಟು ಪೂಜೆನೆಲ್ಲ ಮಾಡಿ ಶಾಸ್ತ್ರ ಏನೇನು ಮಾಡಬೇಕು ಎಲ್ಲ ಥರದ ಶಾಸ್ತ್ರನೂ ಮುಗಿಸಿ ನನ್ನ ಮಗನಿಗೆ ಅನ್ನಪ್ರಾಶನನ ಮಾಡಿಸ್ಕೊಂಡು ಬಂದ್ವಿ ನಾವು. ಇದು ಅವನೇನು ಜಾಸ್ತಿ ತಿಂತಾನೆ ಅಂತೆಲ್ಲ ಅಲ್ಲ, ಒಂದು ಶಾಸ್ತ್ರ ಥರ ಇರಲಿ ಅಂತ. ಅವನು ತಿನ್ನೋದು 4 ಸ್ಪೂನು. ಅದು ಅವರಲ್ಲಿ ಫಸ್ಟ್ ಟೈಮು ಸ್ವೀಟ್ ಪೊಂಗಲ್ ಮಾಡಿ ತಿನ್ನಿಸಿದ್ರು. ಅದರದ್ದು ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡಿ. ನನ್ನ ಮನೆಯಲ್ಲಿ ಫೋಟೋಸ್ ತೆಗ್ದಿರೋದೆಲ್ಲ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆನೇ. ಅದು ಅಲ್ಲಿ ಪುರೋಹಿತರು ಅಷ್ಟು ಮಾಡಿಬಿಟ್ಟು ತಿನ್ನಿಸಿದ್ರು ಅಂತಂದರೆ ನಮ್ಮ ಕೈಲಿ ಕೊಟ್ಟರು ಆಯಿತಾ. ಅಮ್ಮ 3 ಸಲ ತಿನ್ನಿಸ್ಬಿಟ್ಟು ಅಪ್ಪ 3 ಸಲ ತಿನ್ನಿಸಿದ್ರು. ತಿನ್ನಿಸಿ ಆದಮೇಲೆ ಅವರು ಆಶೀರ್ವಾದ ಮಾಡಿ ಪ್ರಸಾದನೂ ನಮ್ಮ ಜೊತೆಗೆ ಕೊಟ್ಟು ನಮ್ಮನ್ನು ಕಳಿಸಿದ್ರು. ಹಾಗೆ ನಾನಿದು ಮನೇಲಿ ಅನ್ನಪ್ರಾಶನ, ಅಮ್ಮ ಮನೇಲಿ ಅನ್ನಪ್ರಾಶನದ್ದು ಥೀಮಲ್ಲಿ ನಾನು ಫೋಟೋ ತೆಗ್ದಿರೋದು ಹಾಕಿದ್ದೀನಿ ನೋಡಿ. ವಿಡಿಯೋ ಎಲ್ಲ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.